8, 17, 26. ಈ ನಂಬರ್ 8 ಬಿಟ್ಟು ಟೋಟಲ್ ಮಾಡಬೇಕು. ಟೋಟಲ್ ಒಂದು ನಂಬರಿಗೆ ತರಬೇಕು. ಅದನ್ನು ನಿಮ್ಮ ಮೂಲಾಂಕ ಅಂತ ಕರೀತಾರೆ. ಇದು 8 ಅನ್ನೋದು ಶನಿ ಕಾರತತ್ವ ಗ್ರಹ. ಶನಿ ನಂಬರ್ ಅಂತಾರೆ. ಶನಿ ಕಾರತತ್ವದ ಗ್ರಹನೇ 8. ಜೀವನದಲ್ಲಿ ಮಾತ್ರ ತುಂಬ ಸ್ಟ್ರಗಲ್ ನೋಡಿರ್ತಾರೆ. ಬೇರೆ ನಂಬರಲ್ಲಿ ಹುಟ್ಟಿರೋರ್ಗಿಂತ ಒಂದು 10 ಟೈಮ್ಸ್ ಇವರು ಸ್ಟ್ರಗಲ್ ತುಂಬ ನೋಡಿರ್ತಾರೆ. ಮತ್ತು ಕೆಲವ್ರಿಗೆ ಲೇಟ್ ಸಕ್ಸಸ್ ಆಗುತ್ತೆ. ಇವ್ರು ಬೇಸಿಕಲಿ ಲೇಟ್ ಮ್ಯಾರೇಜ್ ಆಗುತ್ತೆ. ಮಾತ್ರ ಈ ನಂಬರಲ್ಲಿ ಬೇಸಿಕಲಿ ಹುಟ್ಟಿರೋರು ಯೋಚನೆ ಮಾಡಿಬಿಡಿ, ತುಂಬ ಉನ್ನತ ಸ್ಥಾನಕ್ಕೆ ಹೋಗ್ತೀರಾ. ನೋ ಬಡಿ ಕ್ಯಾನ್ ಎಕ್ಸ್ಪೆಕ್ಟ್. ಉನ್ನತ ಸ್ಥಾನಕ್ಕೆ ಯಾವ ಲೆವೆಲ್ ಹೋಗ್ತೀರಾ ಅಂದರೆ ನೀವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಿರಲ್ಲ, ಅಷ್ಟು ಆ ಲೆವೆಲ್ ಹೋಗ್ತೀರಾ ನೀವು. ಬಟ್ ಇವ್ರಿಗೆ ಜಾತಕದಲ್ಲಿ ಪೂರ್ವ ಜನ್ಮದಲ್ಲಿ ಏನಾದ್ರು ಕರ್ಮ ಮಾಡಿದರೆ, ಆ ಕರ್ಮ ಅರ್ಧಂಬರ್ಧ ಅಧೂರ ಕರ್ಮ ಅರ್ಧಂಬರ್ಧ ಏನಾದ್ರು ಮಾಡಿದರೆ ಈ ನಂಬರಲ್ಲಿ ಹುಡ್ತಾರೆ. ಯಾಕಂದರೆ ಈ ಜನ್ಮದಲ್ಲಿ ಅದು ಕರ್ಮನ ಪೂರ್ತಿ ಮುಗಿಸ್ಕೊಂಡು ಅದರಿಂದ ಮುಗಿಸ್ಕೊಂಡು ಲೋಕ ಕಲ್ಯಾಣ ಮಾಡಲಿ ಅಂತ ಈ ನಂಬರಲ್ಲಿ ಹುಟ್ಟಿ ಬಂದಿರ್ತಾರೆ. 8, 17, 26. ಮತ್ತು ಇವ್ರ ಜಾತಕದಲ್ಲಿ ಯಾವುದೇ ರೀತಿ ದೋಷಗಳಾಗಲಿ, ಮತ್ತು ಇವರು ಶನಿ ನಂಬರ್ ಆದ್ದರಿಂದ ಸ್ವಲ್ಪ ಕಾಮ ಕ್ರೋಧ ಕರಾಯ. ಇವರು ಸ್ವಲ್ಪ ಕಾಮೋತ್ತೇಜನ ಹಾಗೂ ಕ್ರೋಧ ಸುಮ್ಮನೆ ಆದರೂ ಸಿಟ್ಟು ಮಾಡ್ಕೊಳ್ಳೋದು, ಈ ಥರ ಎಲ್ಲ ಇವರು ಹೊಂದಿರ್ತಾರೆ. ಬೇಸಿಕಲಿ ಅವರು ಬಂದಿರ್ತಾರೆ. ಮತ್ತು ಇವ್ರು ಯಾವುದೇ ಮನೇಲಿ ಹುಟ್ಟಲಿ ಕೊನೆಗೆ ಸಾಹುಕಾರಾಗೇ ಆಗೋದು. ತುಂಬ ರಿಚ್ ಆಗ್ತಾರೆ ಈ ನಂಬರಲ್ಲಿ ಹುಟ್ಟಿರುವಂಥರು. ಮತ್ತು ಇವ್ರ ಜಾತಕದಲ್ಲಿ ಕೆಲವು ದೋಷಗಳಿರ್ತವೆ. ಇವ್ರಿಗೆ ಸ್ತ್ರೀ ದೋಷ, ಮತ್ತು ಇವ್ರಿಗೆ ಬೇಸಿಕಲಿ ತಟ್ಟುವಂತಹ ದೋಷನೇ ಸ್ತ್ರೀ ದೋಷ. ಬೇಸಿಕಲಿ ಹೇಳ್ತೀನಿ, ಬ್ರಹ್ಮಹತ್ಯಾ ದೋಷ, ಸ್ತ್ರೀ ದೋಷ, ಗುರು ದೋಷ. ಇವ್ರ ಜಾತಕದಲ್ಲಿ ಏನಾದ್ರು ಇದ್ದರೆ ಇವ್ರು 8ಅಲ್ಲಿ ಹುಟ್ಟಿ ತುಂಬ ಸ್ಟ್ರಗಲ್ ಮಾಡಿ ತುಂಬ ಹೈ ಲೆವೆಲ್ ಹೋಗ್ತಾರೆ ಅನ್ನೋದು ನಾನು ತುಂಬ ಪ್ರೀವಿಯಸ್ ಕೇಸಸ್ಸಲ್ಲಿ ನೋಡಿರ್ತೀನಿ. ಇವರು ಮೇಲೆ ಬರಬೇಕು, ಮೇಲೆ ಹೇಳಬೇಕು, ಸಕ್ಸಸ್ಫುಲ್ ಆಗಬೇಕು ಅಂದರೆ ಜಾತಕ ವಿಶ್ಲೇಷಣೆ ಇವರಂತೂ ಕಂಪಲ್ಸರಿ ಮಾಡಿಸ್ಲೇಬೇಕು. ಜಾತಕ ವಿಶ್ಲೇಷಣೆ ಮಾಡಿಸ್ತಿಲ್ವಾ, ಅದು ನಿಮ್ಮ ಹಣೆ ಬರ, ನಿಮ್ಮ ಇಷ್ಟ. ಅದು ನಾವೇನು ಒತ್ತಿ ಏನು ಹೇಳೋಕ್ಕಾಗಲ್ಲ. ಆದರೆ ಜಾತಕ ವಿಶ್ಲೇಷಣೆ ಮಾಡಿಸಿದ್ರೆ ನೀವು ಏನು ಅನುಭವಿಸಿರ್ತೀರ, ಇದು 10ರಷ್ಟು ಸುಖ, ಶಾಂತಿ, ನೆಮ್ಮದಿ. ನೀವು ಅಂದ್ಕೊಂಡಿರೋಷ್ಟು ದುಡ್ಡು, ನೀವು ಅಂದ್ಕೊಂಡಿರೋಷ್ಟು ಗುರಿ, ನೀವು ಅಂದ್ಕೊಂಡಿರೋ ಸಕ್ಸಸ್ಸು ಎಲ್ಲ ಸಿಗುತ್ತೆ. ಹೋಗಿ ಜಾತಕ ವಿಶ್ಲೇಷಣೆ